ಹಾಯ್ ಹಲೋ ನಮಸ್ಕಾರ ನನ್ನ ಪ್ರೀತಿಯ ಪುಟಾಣಿಗಳೇ. PUC ಎಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ವರ್ಷ ಮ್ಯಾಮ್. ಸೊ ಇವತ್ತೇನು ವಿಶೇಷ ಈ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಐ ಹ್ಯಾವ್ ಒನ್ ಸ್ಮಾಲ್ ಟೆಸ್ಟ್ ಫಾರ್ ಆಲ್ ಆಫ್ ಯು. ಓಕೆ, ಏನದು ಟೆಸ್ಟ್ ಅಂತಂದರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಆಯಿತಾ. ಸೊ ವಾಟ್ ಈಸ್ ದ್ಯಾಟ್ ಟೆಸ್ಟ್ ಈಸ್ ಐ ಆಮ್ ಗೋಯಿಂಗ್ ಟು ರೈಟ್ 5 ಪಾಯಿಂಟ್ಸ್ ಹಿಯರ್. ಓಕೆ, ಇದು ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಆಗಿರಬಹುದು, ಆಗಿಲ್ದೇನೂ ಇರ್ಬೋದು. ಸಮ್ 5 ರ್ಯಾಂಡಮ್ ಥಿಂಗ್ಸ್ ಐ ವಿಲ್ ರೈಟ್ ಹಿಯರ್. ಓಕೆ, ಆ್ಯಂಡ್ ಐ ವಿಲ್ ಗಿವ್ ಯು ಓನ್ಲಿ 10 seconds ಟು ಮೆಮರೈಸ್ ದ್ಯಾಟ್. ಅಥವಾ ಅದನ್ನು 10 ಸೆಕೆಂಡ್ ನೋಡಿ ಅದಾದ ನಂತರ ಐ ವಿಲ್ ಟೇಕ್ ದ್ಯಾಟ್ ಅವೇ. ಲೆಟ್ ಅಸ್ ಸಿ ಹೌ ಮೆನಿ ಆಫ್ ಯು ವಿಲ್ ರಿಮೆಂಬರ್. ಓಕೆನಾ? ಐ ಜಸ್ಟ್ ರೈಟ್ ಎನಿ 5 ರ್ಯಾಂಡಮ್ ಥಿಂಗ್ಸ್. ಓಕೆ, ಜಸ್ಟ್ ಟ್ರೈ ಆ್ಯಂಡ್ ರಿಮೆಂಬರ್. ಓಕೆ, ಓಕೆ. ಸೊ ವಾಟ್ ಹ್ಯಾವ್ ಐ ರಿಟನ್? 10. ಓಕೆ, ನಾನು ಇಲ್ಲಿ ಸೈಡ್ಗೆ ಹೋಗ್ಬಿಡ್ತೀನಿ. 10, 9, 8, 7, 6, 5, 4, 3, 2, 1 and let me remove this. ಎಷ್ಟು ಜನಕ್ಕೆ 3 ಅಟ್ಲೀಸ್ಟ್ ನೆನಪಿದೆ? ಬೇಗ ಬೇಗ ಕಾಮೆಂಟ್ ಮಾಡಿ. 3, ಓನ್ಲಿ ದ ನಂಬರ್ಸ್. ನಾನೊಂದಷ್ಟು ನಂಬರ್ಸ್ ಬರೆದಿದ್ದೆ ಅಲ್ಲಿ, ಕರೆಕ್ಟಾ? ನಾನು ಏನು ಅಂತ ಹೇಳಲ್ಲ, ಒಂದಷ್ಟು ನಂಬರ್ಸ್ ಬರೆದಿದ್ದೆ ನಾನು. ಐ ಡೋಂಟ್ ವಾಂಟ್ ದೋಸ್ ಲೆಟರ್ಸ್, ಫರ್ಗೆಟ್ ಅಬೌಟ್ ದ ಲೆಟರ್ಸ್. ಆ ನಂಬರ್ಸಲ್ಲಿ, ನಾನು ಬರೆದಿದ್ದ ನಂಬರ್ಸಲ್ಲಿ ಯಾವುದಾದ್ರೂ 3 ನಿಮಗೆ ನೆನಪಿದ್ರೆ ಈ ಕೂಡಲೇ ಕಾಮೆಂಟ್ ಮಾಡಿ. 10 ಸೆಕೆಂಡ್ ನೋಡಿದ್ರ ಅಲ್ಲಿ, ಕರೆಕ್ಟಾ? ಲೆಟ್ ಮೀ ಟೆಸ್ಟ್ ಆಲ್ ಯುವರ್ ಮೆಮರಿ ಹೌ ಇಟ್ ಇಸ್ ಅಂತ. ಸೊ ಬೇಗ ಬೇಗ ಕಾಮೆಂಟ್ ಮಾಡಿ. ಟೇಕ್ ದ್ಯಾಟ್ 1 minute, ಟ್ರೈ ಆ್ಯಂಡ್ ರಿಮೆಂಬರ್ ಆ್ಯಂಡ್ ಪುಟ್ ದ್ಯಾಟ್ ನಂಬರ್. ಹಾಕಿದ್ರಾ? ಸೊ ಯಾಕೆ ನಾವು ಈ ಆ್ಯಕ್ಟಿವಿಟಿಯನ್ನು ಮಾಡಿದ್ವಿ? ಐ ಆಮ್ ಅಸ್ಯೂಮಿಂಗ್ ಎಲ್ಲರೂ ಹಾಕಿದ್ದೀರಾ ಅಂತ. ನಿಮಗೆ ಯಾಕೆ ಈ ಎಕ್ಸಸೈಸ್ ಮಾಡಿಸ್ದೆ ಅಂತಂದರೆ, ಪ್ರತಿ ಸಲ ನಾವೇನು ಮಾಡ್ತೀವಿ, ಕೂತ್ಕೊಂಡು ವಿ ಸ್ಟಡಿ ಫಾರ್ ಲಾಂಗ್ ಅವರ್ಸ್. 4 ಗಂಟೆ ಪಾಠ ಕೇಳ್ತೀವಿ, 6 ಗಂಟೆ ಓದ್ತೀವಿ, ಅಥವಾ 4 ಗಂಟೆ ಓದ್ತೀವಿ. ಕೊನೆಯಲ್ಲಿ ರಾತ್ರಿ ನಾನು ಕೂರಿಸ್ಕೊಂಡು ನಿಮ್ಮನ್ನು ಕೇಳಿದ್ರೆ ಎಷ್ಟು ನೆನಪಿದೆ ಅಂತಂದರೆ ಜಾಸ್ತಿ ನೆನಪೇ ಇರಲ್ಲ. ಎಸ್ಪೆಷಲಿ ಬಯಾಲಜಿ. ನಾನು ಆ್ಯನಿಮಲ್ ಕಿಂಗ್ಡಮ್ದು ಎಕ್ಸಾಂಪಲ್ಸ್ ಕೇಳಿದ್ರೆ ಸಾಕು ನಿಮಗೆಲ್ಲ ಟೆನ್ಷನ್ ಆಗಿಬಿಡತ್ತೆ. ಎಷ್ಟು ಜನಕ್ಕೆ ನೆನಪಿದೆ ಎಕ್ಸಾಂಪಲ್ಸು? ಕ್ಯಾನ್ ಯು ಟೆಲ್ ಮಿ ಎಕ್ಸಾಂಪಲ್ಸ್ ಆಫ್ ಏಗ್ನಾಥ ರೈಟ್ ಅವೇ? ಎಷ್ಟು ಜನಕ್ಕೆ ನೆನಪಿದೆ? ಕರೆಕ್ಟ್. ಸೊ ಇನ್ಫ್ಯಾಕ್ಟ್ ನನಗೂ ಒಂದಷ್ಟು ಟೈಮ್ ತೊಗೊಳ್ತೀನಿ ನಾನು ಟು ಗೋ ಬ್ಯಾಕ್. ಓಕೆ, ಏಗ್ನಾಥ, ದ ಜಾಲೆಸ್ ಆರ್ಗ್ಯಾನಿಸಮ್ಸ್, ಆನ್ಸೈಕ್ಲೋಸ್ಟೋಮಾ, ಆ್ಯಂಡ್ ದೆನ್ ದೆರ್ ಇಸ್ ರೈಟ್, ಯು ಆಲ್ಸೋ ಟೇಕ್ ದಟ್ ಟೈಮ್. Correct? Lancelet, what is it? Which one? Amphioxus. There's so many things that comes to my mind and it's very confusing. Why? Because we are not studying it the right way, or we are not training our brain. ನಾವು ನಮ್ಮ ಬ್ರೇನನ್ನು ಸರಿಯಾಗಿ ಟ್ರೈನೇ ಮಾಡ್ತಿಲ್ಲ. ನಾನು ಈಗ ನಿಮಗೆ ಕೊಟ್ಟಂಥ ಫಸ್ಟ್ ಎಕ್ಸಸೈಸಲ್ಲಿ ಏನಿತ್ತು? ಇಟ್ ವಾಸ್ ವೆರಿ ರ್ಯಾಂಡಮ್. ದ ನಂಬರ್ಸ್ ವೇರ್ ರ್ಯಾಂಡಮ್. ಒಂದಕ್ಕೊಂದು ಲಿಂಕೇ ಇಲ್ಲ, ಅದಕ್ಕೊಂದು ಪ್ಯಾಟರ್ನ್ ಇರಲಿಲ್ಲ, ತುಂಬ ರ್ಯಾಂಡಮ್ ಆಗಿತ್ತು. ಸೊ ಅದನ್ನು ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ, ಕರೆಕ್ಟಾ? ಅದು 10 ಸೆಕೆಂಡಲ್ಲಿ ನಿಮಗೆ ನೆನ್ಪಿಟ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಹಾಗಂತ ಆರ್ ಯು ವೀಕ್? ನಿಮ್ಗೆ ಆ ಗ್ರಾಸ್ಪಿಂಗ್ ಪವರ್ ಇಲ್ವಾ? ಖಂಡಿತ ಇದೆ ಮಕ್ಕಳ. ಯು ಗೈಸ್ ಆರ್ ಸ್ಟ್ರಾಂಗ್. ಯು ಡೋಂಟ್ ಹ್ಯಾವ್ ಟು ಸೇ ದ್ಯಾಟ್ ನಾನು ಇಷ್ಟು ಓದಿದ್ರು ನನಗೇನು ನೆನಪಿಲ್ವಲ್ಲ, ನಂದೇ ತಪ್ಪ. ಇಲ್ಲ, ಒಂದು ವಿಷಯದಲ್ಲಿ ಮಾತ್ರ ತಪ್ಪು. ದ ವೇ ಯು ಆರ್ ಸ್ಟಡಿಂಗ್, ದ ವೇ ಯು ಆರ್ ಟ್ರೈನಿಂಗ್ ಯುವರ್ ಬ್ರೇನ್. Human brain is made to observe patterns. If you see, okay, let's say if you just start noticing something, for example, ನನ್ನ ಸುತ್ತಲೂ ಇರುವಂಥ ಬ್ಲ್ಯಾಕ್ ಬೋರ್ಡ್, ನೀವೊಂದು ನನ್ನ ಪ್ಯಾಟರ್ನನ್ನು ಯೋಚನೆ ಮಾಡಿರ್ತೀರ. ಏನು, ಮ್ಯಾಮ್ ಬಂದರೆ ಬ್ಲ್ಯಾಕ್ ಬೋರ್ಡಲ್ಲಿ ಯೆಲ್ಲೋ ಟೆಕ್ಸ್ಟ್ ಇರುತ್ತೆ ಅಥವಾ ವೈಟ್ ಟೆಕ್ಸ್ಟ್ ಇರುತ್ತೆ. ಸೊ ಶೀಲ್ ಬಿ ವೇರಿಂಗ್ ಅ ಮೈಕ್, ದಿಸ್ ಇಸ್ ದ ಸೆಟಪ್. ಬಟ್ ಕೆಲವೊಮ್ಮೆ ನಾನು ಮನೆಯಿಂದ ಶೂಟ್ ಮಾಡಿರ್ಬೋದು. ಐ ಟ್ರೈ ಟು ಬ್ರೇಕ್ ದ ಪ್ಯಾಟರ್ನ್, ಕರೆಕ್ಟಾ? ಬಟ್ ಯು ರೆಕಗ್ನೈಸ್ ಅ ಪ್ಯಾಟರ್ನ್. ಓಕೆ, ವರ್ಷ ಮ್ಯಾಮ್ ವೀಡಿಯೋಸ್ ಅಂದರೆ ಈ ಥರ ಇರುತ್ತೆ, ಅಥವಾ ಪರೀಕ್ಷೆ ಕ್ಲಾಸ್ ಅಂದರೆ ಈ ಥರ ಇರುತ್ತೆ, ಪ್ರಜ್ವಲ್ ಸರ್ ಕ್ಲಾಸ್ ಅಂದರೆ ಈ ಥರ ಇರುತ್ತೆ. ಸೊ ನಿಮಗೆ ಒಂದು ಪ್ಯಾಟರ್ನ್ ತಿಳಿತಾ ಹೋಗುತ್ತೆ ಮಕ್ಕಳ. ಸೊ ದ್ಯಾಟ್ ಪ್ಯಾಟರ್ನ್ ರೆಕಗ್ನಿಷನ್
is very, very important, and human brain works amazing with these patterns. ಪ್ಯಾಟರ್ನ್ಸ್ ಅನ್ನು ಕೊಟ್ಟಾಗ ಅದು ತುಂಬ ಚೆನ್ನಾಗಿ ಅನಲೈಸ್ ಮಾಡುತ್ತೆ, ತುಂಬ ಕ್ಲಿಯರಾಗಿ ಅನಲೈಸ್ ಮಾಡುತ್ತೆ. ಬಟ್ ನಾವೇನು ಮಾಡ್ತೀವಿ, ಗಿವ್ ಇಟ್ ರ್ಯಾಂಡಮ್ ಥಿಂಗ್ಸ್ ಆ್ಯಂಡ್ ದೆನ್ ವಿ ಆರ್ ಲೈಕ್ ಏನೂ ನೆನಪಿಲ್ಲ ನನಗೆ. ನೌ ಇಫ್ ಐ ಟೆಲ್ ಯು ದ ಸೇಮ್ ಸೀಕ್ವೆನ್ಸ್ ಅಗೇನ್, ಇಫ್ ಐ ಟೆಲ್ ಇಟ್ ಯು ಲೈಕ್ ದಿಸ್, ಸೊ ಬ್ಲೂ ಪ್ರಿಂಟ್ನ ಪ್ರಕಾರ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ಗೆ 13 ಮಾರ್ಕ್ ವೇಟೇಜ್ ಇದೆ, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ಗೆ 11 ಮಾರ್ಕ್ ವೇಟೇಜ್ ಇದೆ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ಗೆ 7 ಮಾರ್ಕ್ ವೇಟೇಜ್ ಇದೆ. ದಟ್ ಕ್ಯಾಟ್ ಅಂಡ್ ನೀಟ್ ವಾಸ್ ಸಮಥಿಂಗ್ ರ್ಯಾಂಡಮ್. ಇದನ್ನು ಹೇಳಿದಾಗ ಯುವರ್ ಬ್ರೇನ್ ರಿಮೆಂಬರ್ಸ್ ಇಟ್ ವೆರಿ ವೆಲ್ ಬಿಕಾಸ್ ದೆರ್ ಇಸ್ ಅ ಪ್ಯಾಟರ್ನ್. ಓಕೆ, ಸೊ ನನಗೆ ಒಂದು ಕಾಂಟೆಕ್ಸ್ಟ್ ಗೊತ್ತು ಇದಕ್ಕೆ. ಓಕೆ, ಬ್ಲೂ ಪ್ರಿಂಟ್ನ ಬೇಸಿಸ್ ಮೇಲೆ ಈ ಚಾಪ್ಟರ್ಗಿಷ್ಟು, ದಿಸ್ ಇಸ್ ದ ನೆಕ್ಸ್ಟ್ ಚಾಪ್ಟರ್, ದಿಸ್ ಇಸ್ ದ ನೆಕ್ಸ್ಟ್ ಚಾಪ್ಟರ್. ಸೊ ಯು ನೋ ದಟ್ ದೆರ್ ಇಸ್ ಅ ಪ್ಯಾಟರ್ನ್. ಸೊ ಅವಾಗ ನಿಮ್ಮ ಬ್ರೇನ್ಗೆ ನೆನ್ಪಿಟ್ಕೊಳ್ಳೋದು ಈಸಿ ಆ್ಯಂಡ್ ಯು ಕೀಪ್ ರಿಕಾಲಿಂಗ್ ಇಟ್. ನಾನು ಎಷ್ಟೊಂದು ವಿಡಿಯೋಸ್ ಮಾಡಿದೆ, ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡಿದೆ, ಯಾವ ಚಾಪ್ಟರ್ಸ್ ಸ್ಕಿಪ್ ಮಾಡಿದ್ರೆ ರಿಸ್ಕು, ಹೇಗೆ ಮಾಡಿ. ಸೊ ನಾನು ಹೇಳ್ತಾನೆ ಇದ್ದೆ. ಸೊ ನನಗಿದು ತುಂಬ ಕ್ಲಿಯರ್ ಆಗಿ ರಿಜಿಸ್ಟರ್ ಆಯಿತು. ವಾಟ್ ಆಮ್ ಐ ಡೂಯಿಂಗ್? ನಾನು ಅದನ್ನು ಕಾಲ್ ಔಟ್ ಮಾಡ್ತಾನೇ ಇದ್ದೀನಿ. ನಾನು ಮಾಡ್ತಿರೋಂಥ ಪ್ರತಿ ಸೆಷನಲ್ಲೂ ಇದನ್ನು ಹೇಳ್ತಾ ಇದ್ದೀನಿ. ಸೊ ಅದು ನನಗೆ ತುಂಬ ಚೆನ್ನಾಗಿ ರಿಜಿಸ್ಟರ್ ಆಗಿದೆ. ಕರೆಕ್ಟ್? ಸೊ ಇಫ್ ಯು ಸಡನ್ಲಿ ಆಸ್ಕ್ ಮಿ ಇಕೋಸಿಸ್ಟಮ್ಗೆ ವೇಟೇಜ್ ಏನು ಮ್ಯಾಮ್ ಅಂತಂದರೆ ನಾನು ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ. ಯಾಕೆ? ಬಿಕಾಸ್ ಐ ಹ್ಯಾವ್ ಬಿನ್ ಟಾಕಿಂಗ್ ಅಬೌಟ್ ದೀಸ್ ಅ ಲಾಟ್, ಸ್ಟ್ರಾಟಜಿಯಲ್ಲಿ ಎಲ್ಲ ಕಡೆ. ಅಂಡರ್ಸ್ಟುಡ್? ಸೊ ಪ್ಯಾಟರ್ನ್ ರೆಕಗ್ನಿಷನ್ ಒಂದು ಸ್ಟ್ರೆಂತ್ ಆದರೆ, ಸೆಕೆಂಡ್ ಸ್ಟ್ರೆಂತ್ ಇಸ್ ರೀಕಾಲ್. ದ ಮೋರ್ ಯು ರೀಕಾಲ್, ದ ಬೆಟರ್ ಇಟ್ ಸ್ಟೇಸ್ ಇನ್ ಯೋರ್ ಮೈಂಡ್. ಓದಿದ ತಕ್ಷಣ 5 ನಿಮಿಷ ರಿವೈಸ್ ಮಾಡಿ. ಇಲ್ಲಿ ಓಕೆ, ಆ್ಯನಿಮಲ್ ಕಿಂಗ್ಡಮ್ ಎಕ್ಸಾಂಪಲ್ಸ್ ಚಾರ್ಟ್ ಹಾಕ್ಕೊಳ್ಳಿ, ಅದನ್ನು ದಿನ ಬೆಳಿಗ್ಗೆ ನೋಡಿ. ಎಷ್ಟು ಟೈಮ್ ತೊಗೊಳುತ್ತೆ? 10 minutes. ಓಕೆ, ಸೈಫಾನ್, ಯು ಸ್ಪಾಂಜಲ್ಲ, ಆಲ್ ಆಫ್ ದಿಸ್, was that pleurobrachia, ctenophora, all of that, everything. Just go through it once. How long will it take? Make it a habit. 3 months ಆದಮೇಲೆ ಯಾಕೆ ನೆನಪಿರಲ್ಲ? ಎಲ್ಲನೂ ನೆನಪಿರುತ್ತೆ ನಿಮಗೆ. ಇಟ್ ಶುಡ್ ಬಿಕಮ್ ಅ ರಿಚುವಲ್. ಫಸ್ಟ್ ಡೇ ನಿಮಗೆ 20 ನಿಮಿಷ ತೊಗೋಬೋದು ಎಲ್ಲದನ್ನ ಮೆಮೊರೈಸ್ ಮಾಡೋಕ್ಕೆ. ಸೆಕೆಂಡ್ ಡೇ ಯು ಮೈಟ್ ಟೇಕ್ 15 minutes. ಆಫ್ಟರ್ ಅ ಮಂತ್ ಯು ವಿಲ್ ಜಸ್ಟ್ ಟೇಕ್ 2 minutes. ಓಕೆ, ಇದು ಓಕೆ ಡನ್. ಬಟ್ ಅದು ನಿಮ್ಮ ಕಣ್ಮುಂದೆ ಬರ್ತಾನೇ ಇರಬೇಕು. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್. ಸೊ ಪುಟ್ ಇಟ್ ರೈಟ್ ಇನ್ ಫ್ರಂಟ್ ಆಫ್ ಯುವರ್ ಸೈಟ್. ಎಕ್ಸಾಂಪಲ್ಸ್ ಕಷ್ಟನ ಚಾರ್ಟ್ ಮಾಡಿ ಹಾಕಿ. ಎಕ್ಸಾಂಪಲ್ಸ್ದು ಮಾರ್ಫಾಲಜಿ ಚಾಪ್ಟ್ರಲ್ಲಿ ಎಕ್ಸಾಂಪಲ್ಸ್ ಕಷ್ಟ ಮ್ಯಾಮ್, ಪುಟ್ ಅ ಚಾರ್ಟ್. ಯಾಕೆ ಮಾಡಲ್ಲ ನಾವು ಅದನ್ನು? ಮ್ಯಾಮ್ ಫ್ರಾಗ್ದು ಅನಾಟಮಿ ಕಷ್ಟ, ಡ್ರಾ ಮಾಡಿ, ವಾರಕ್ಕೊಮ್ಮೆ ಡ್ರಾ ಮಾಡಿ. ಹಾರ್ಟ್ದು ಸ್ಟ್ರಕ್ಚರ್ ಕಷ್ಟ, ಡ್ರಾ ಮಾಡಿ ವಾರಕ್ಕೊಮ್ಮೆ. ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಕಷ್ಟ, ಪ್ರಾಕ್ಟೀಸ್ ದ ಡಯಾಗ್ರಾಮ್ಸ್. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಪ್ರಾಕ್ಟೀಸ್ ದ ಡಯಾಗ್ರಾಮ್ಸ್. ಅಥವಾ ಅಟ್ಲೀಸ್ಟ್ ಪುದ್ದೋಸ್ ಚಾರ್ಟ್ಸ್ನೋ ಪ್ರಿಂಟ್ಔಟ್ ತೊಗೊಂಡು ಸುಮ್ಮನೆ ನಿಮ್ಮ ರೂಮಲ್ಲಿ ಹಾಕ್ಕೊಳ್ಳಿ, ದಿನಕ್ಕೆ ಒಂದ್ಸಲ ನೋಡಿ. ಬಯಾಲಜಿಗೆ ಎಫರ್ಟ್ ಬೇಡ, ಬಟ್ ಪುಟ್ ಎಫರ್ಟ್ ಎಟ್ ದ ರೈಟ್ ಪ್ಲೇಸ್. ಸೊ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ನಾಟ್ ಓನ್ಲಿ ಫಾರ್ ಬಯಾಲಜಿ, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆಲ್ಸೋ. ಫಿಸಿಕ್ಸಲ್ಲೂ ಅಷ್ಟೇ, ಫಾರ್ಮುಲಾ ಶೀಟ್ ಹಾಕ್ಕೊಳ್ಳಿ. ನೋ ದ್ಯಾಟ್ ಓಕೆ, ಈ ಫಾರ್ಮುಲಾಗೆ ಅದನ್ನು ಅಪ್ಲೈ ಮಾಡೋದು ಇಸ್ ಸಿಂಪ್ಲರ್ ಅಲ್ವಾ? ಫಸ್ಟ್ ಯು ಶುಡ್ ನೋ ಈ ಡಿರೈವೇಷನ್ ಹೇಗೆ ಬರುತ್ತೆ, ಈ ಫಾರ್ಮುಲಾ ಹೇಗೆ ಬರುತ್ತೆ. ಕೆಮಿಸ್ಟ್ರಿಯಲ್ಲಿ ನೇಮ್ಡ್ ರಿಯಾಕ್ಷನ್ಸ್, ಪುಟ್ ಅ ಚಾರ್ಟ್. ದ ಬೆಸ್ಟ್ ಪ್ರಾಕ್ಟೀಸಸ್ ನಿಮ್ಮ ರೂಮ್ ಹೆಂಗಿರ್ಬೇಕು ಗೊತ್ತಾ? ಈ IAS ಓದೋರ್ದು ರೂಮ್ಗಳು ನೋಡಿರ್ತೀರಾ, ದೇಲ್ ಶೋ ದೆ ಸೋ ಮೆನಿ ವಿಡಿಯೋಸ್ ದಟ್ ಐ ಹ್ಯಾವ್ ವಾಚ್ಡ್ ಆನ್ಲೈನ್ ಎಸ್ ವೆಲ್. ಸೊ ಎಲ್ಲ ಕಡೆ ದೇ ವುಡ್ ಹ್ಯಾವ್ ಪುಟ್ ದಟ್ ಮ್ಯಾಪ್, ಇದು ಕಂಪ್ಲೀಟ್ ವರ್ಲ್ಡ್ ಮ್ಯಾಪ್, ನಮ್ಮ ಇಂಡಿಯಾ ಮ್ಯಾಪ್ ಹಾಕ್ಕೊಂಡು ಎಷ್ಟು ಪಾಯಿಂಟರ್ಸ್ ಹಾಕೊಂಡಿರ್ತಾರೆ ಗೊತ್ತಾ ಅಲ್ಲಲ್ಲೇ. ಸೊ ದಟ್ ದೇ ಕೀಪ್ ಲುಕಿಂಗ್ ಆಟ್ ಇಟ್. ಸೊ ನಾವು ಅದನ್ನು ಎಷ್ಟು ನೋಡ್ತೀವೋ ನಮ್ಮ ತಲೆಯಲ್ಲಿ ಅಷ್ಟು ಉಳ್ಕೊಳುತ್ತೆ. ಸುಮ್ಮನೆ ಗಾಳಿಯಲ್ಲಿ ಓದಬೇಡಿ. ಸೊ ಅವಾಗ ನೀವು 10 hour ಓದಿದ್ರು ಒಂದೇ, ಏನೂ ಓದಿಲ್ಲ ಅಂದರೂ ಒಂದೇ, ಅಥವಾ 2 hour ನೀವು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರು ನಿಮಗೆ ಬೆಟರ್ ಪ್ರೊಡಕ್ಟಿವಿಟಿ ಇರುತ್ತೆ. ಸೊ ಆರ್ ಬ್ರೇನ್ ವಾಂಟ್ಸ್ ಪ್ಯಾಟರ್ನ್ಸ್ ಆ್ಯಂಡ್ ಯು ಹ್ಯಾವ್ ಟು ರೀಕಾಲ್. ಈ 2 ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದಂಗೆ. ಓಕೆ, ದ ಪ್ರಾಬ್ಲಮ್ ಇಸ್ ನಾಟ್ ಎಷ್ಟು ಅವರ್ ನೀವು ಓದ್ತೀರಾ, ದ ಪ್ರಾಬ್ಲಮ್ ಇಸ್ ಹೇಗೆ ಓದ್ತೀರಾ. Okay, so the problem is not how long you study. Please ignore this. How long you study, how you study is very, very important. ಸೊ ನೀವು ಬರೀ ಓದ್ತಿದ್ದೀರಾ, ಯು ಆರ್ ಜಸ್ಟ್ ರೀಡಿಂಗ್, ಸುಮ್ಮನೆ ಓದ್ತಿದ್ದೀರಾ. ಮ್ಯಾಗಝೀನು ನಾವು ಓದ್ತೀವಿ, ನಾವೆಲ್ಸು ನಾವು ಓದ್ತೀವಿ, ಟೆಕ್ಸ್ಟ್ ಬುಕ್ನೂ ನಾವು ಓದ್ತೀವಿ. ಸೊ ಅದೇನು, ಇಟ್ ಇಸ್ ಮಿಯರ್ ಫೀಡ್ ಆಫ್ ಇನ್ಫಾರ್ಮೇಷನ್. ಯು ಡೋಂಟ್ ರೀಡ್ ಮ್ಯಾಗಝೀನ್ 100 times, ಅಥವಾ ಮತ್ತೆ ಯು ಡೋಂಟ್ ರೀಡ್ ದ ಸೇಮ್ ಮ್ಯಾಗಝೀನ್. ನಾವೆಲ್ಸು ಅಷ್ಟೇ, you go back to it after a very long time. It's not like you have to remember every sentence of that novel. A plot, a story, how is it been, ಯಾವ ರೀತಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದರೆ ಅದು ನಿಮ್ಮ ತಲೆಯಲ್ಲಿ ಯಾವಾಗಲೂ ಇರುತ್ತೆ. ಬಟ್ ಅಲ್ಲಿ ಎವ್ರಿ ಲೈನ್ ಇಸ್ ನಾಟ್ ಇಂಪಾರ್ಟೆಂಟ್. ಬಟ್ NCERT is not a novel, it's not a magazine. You have to remember every line, you have to remember every concept. ಸೊ ಆವಾಗ ನೀವು ಅದನ್ನು ಮತ್ತೆ ಓದ್ತಿರ್ತೀರ.
ಕರೆಕ್ಟ್? ಸೊ ರೀಕಾಲ್ ವಿಲ್ ಹೆಲ್ಪ್ ಯು ಅ ಲಾಟ್. ರಾತ್ರಿ ನಿದ್ದೆ ಮಾಡಬೇಕಾದ್ರೆ ಜಸ್ಟ್ ಪುಟ್ ಯೋರ್ ಹೆಡ್ ಆನ್ ದ ಪಿಲೋ, ಸಿಟ್ ಡೌನ್, ಕಾಮ್, ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಥಿಂಕ್, ಓಕೆ ಇವತ್ತು ನಾನು ಏನೇನು ಓದಿದೆ. ಫಾರ್ ಎಕ್ಸಾಂಪಲ್ ನಾನು ಇವತ್ತು ಏನೇನು ಮಾಡಿದೆ, ಒಂದು LBA ಪ್ರಿಪೇರ್ ಮಾಡಿದೆ ಫಾರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್. ದೆನ್ ನಾನು KCET ಕ್ವೆಶ್ಚನ್ಸ್ MCQs ಪ್ರಿಪೇರ್ ಮಾಡಿದೆ. ಈ ಚಾಪ್ಟರಿಗೆ ಪ್ರಿಪೇರ್ ಆದೆ ನಾನು. ಐ ರೆಡ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್, ಸೊ ವಾಟ್ ಈಸ್ ದೇರ್ ಇನ್ ದಟ್ ಚಾಪ್ಟರ್, ಓಕೆ. ದೆನ್ ಆರ್ ಗೋ ಫಾರ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಹೌಸ್ ಹೋಲ್ಡಲ್ಲಿ ಲ್ಯಾಕ್ಟೋಬ್ಯಾಸಿಲಸ್, ದೆನ್ ಇಂಡಸ್ಟ್ರಿಯಲಲ್ಲಿ ಅಸಿಟೋಬ್ಯಾಕ್ಟರ್, ಅಸಿಟಿಕ್ ಆ್ಯಸಿಡ್, ಸಿಟ್ರಿಕ್ ಆ್ಯಸಿಡ್, ಆಸ್ಪರ್ಜಿಲ್ಲಸ್ ನೈಜರ್. ಸೊ ಟ್ರೈ ಆ್ಯಂಡ್ ರಿಕಾಲ್. ಸೊ ನೀವು ರಿಕಾಲ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಅದು ಪದೇ ಪದೇ ಯು ಆರ್ ಕಾಲಿಂಗ್ ಇಟ್ ಔಟ್. ಸೊ ನಿಮ್ಮ ಬ್ರೈನ್ಗೆ ಅದು ತುಂಬ ಈಸಿಯಾಗಿ ಇನ್ಫಾರ್ಮೇಷನ್ ಸ್ಟೋರ್ ಆಗುತ್ತೆ. ಸೊ ಪ್ರತಿ ಸಲ ಒಂದು ಇನ್ಫಾರ್ಮೇಷನ್ ಸ್ಟೋರ್ ಆದಾಗ ಯು ಸಿ ದ್ಯಾಟ್ ದ ನ್ಯೂರಾನ್ಸ್ ಗೆಟ್ ಆಕ್ಟಿವೇಟೆಡ್ ಆ್ಯಂಡ್ ದರ್ಸ್ ಒನ್ ಫೋಲ್ಡ್ ಎಕ್ಸ್ಟ್ರಾ ಇನ್ ಯುವರ್ ಬ್ರೈನ್. ಸೊ ಮೇಕ್ ಮೋರ್ ಫೋಲ್ಸ್, ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ ಫಾರ್ ಯೋರ್ ಸೆಲ್ಸ್ ಬೈ, ಈಗ ಯು ಡೋಂಟ್ ಹ್ಯಾವ್ ಟು ಸಿಟ್ ಆ್ಯಂಡ್ ಡ್ರಾ ದೀಸ್ ಫ್ಲೋ ಚಾರ್ಟ್ಸ್, ಮೇಕ್ ಯೂಸ್ ಆಫ್ AI, ಬಟ್ ಏನು ಮಾಡಿ, ವೆರಿಫೈ ಮಾಡಿ ಫ್ಯಾಕ್ಟ್ಸನ್ನು. ChatGPT ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಅಂತ ಕೆಳಗಡೆನೇ ಹಾಕಿರುತ್ತೆ, ಕರೆಕ್ಟಾ? ಬಟ್ ನಾವೇನು ಮಾಡ್ತೀವಿ, ಬ್ಲೈಂಡ್ಲಿ ವಿ ಬಿಲೀವ್ ದ್ಯಾಟ್. ವೆರಿಫೈ ಇಟ್, ಮೇಕ್ ಫ್ಲೋ ಚಾರ್ಟ್ಸ್ ಯೂಸಿಂಗ್ AI, ಬಟ್ ವೆರಿಫೈ ಇಟ್. ವೆರಿಫೈ ಮಾಡಿ ಪ್ರಿಂಟ್ಔಟ್ ತೊಗೊಂಡು ಹಾಕ್ಕೊಳ್ಳಿ. ವೈ ನಾಟ್? ಬಿ ಮೋರ್ ಸ್ಟ್ರಾಟಜಿಕ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಹಿಯರ್ ಇಸ್, ಹೌ ಲಾಂಗ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಮಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌ ಮಚ್ ಆಫ್ ರೀಕಾಲ್, 10 hour ಓದ್ತಿದ್ದೀರಾ, 1 hour ರೀಕಾಲ್ ಮಾಡ್ಕೊಂಡ್ರಾ? So calculate how much you recall. So recall need not be something very great. Close your book, ask what did I learn? First thing. Can I explain it? Can I recall the point? So it's always ಇದೆಲ್ಲ ಫ್ರೆಂಡಿಗೆ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ, ನಿಮಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಬರುತ್ತೆ ಅವ್ರು ಕೇಳೋ ಪ್ರಶ್ನೆಗಳು. ಸೊ ವೆನ್ ಯು ಎಕ್ಸ್ಪ್ಲೇನ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಮಚ್ ಬೆಟರ್. ಸೊ ಆಲ್ವೇಸ್ ರಿಮೆಂಬರ್, ವಾಟ್ ಡಿಡ್ ಐ ಲರ್ನ್? Can I explain it? And what are the important key points? How much should I? So this is how you recall. ಸುಮ್ಮನೆ ಅಂತ ರೀಕಾಲ್ ಮಾಡೋದಲ್ಲ, ಹ್ಯಾವ್ ಅ ಸ್ಟ್ರಕ್ಚರ್. ಈ 3 ಪ್ರಶ್ನೆಗಳನ್ನು ಕೇಳ್ಕೊಳ್ಳಿ. ಅದಾದ ನಂತರ ವೆನ್ ಯು ರೀಕಾಲ್, ಡೆಫಿನೆಟ್ಲಿ ಯು ವಿಲ್ ಬಿ in a good place and you will only tell me that ma'am I saw a lot of change. ಸೊ ಐ ಅರ್ಜ್ ಎಲ್ಲರೂ ಟ್ರೈ ಮಾಡಿ ಮಕ್ಕಳ. ಅಟ್ಲೀಸ್ಟ್ ಈ ಟೈಮಿಗೆ ನನಗೆ ಅನ್ಸೋದು ಆ್ಯನಿಮಲ್ ಕಿಂಗ್ಡಮ್ ಎಕ್ಸಾಂಪಲ್ಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ನಿಮಗೆಲ್ಲ. ಸೊ ಅದು ಒಂದನ್ನು ನೀವು ಫ್ಲೋ ಚಾರ್ಟ್ ಮಾಡಿಕೊಂಡು ಹಾಕ್ಕೊಂಡು ಟ್ರೈ ಇಟ್ ಫಾರ್ 1 week. ನೀವೇ ಡಿಫ್ರೆನ್ಸ್ ಕಂಡುಕೊಳ್ತೀರಾ. ನಾನು ಹೇಳೋದಲ್ಲ, ಯು ವಿಲ್ ಓನ್ಲಿ ಸಿ ದ ಡಿಫ್ರೆನ್ಸ್. ಈಸಿಯಸ್ ದಟ್ ಐ ಹ್ಯಾವ್ ಡನ್ ಎ ಸ್ಟಿಕ್ಕಿ ನೋಟ್ಸ್ ತೊಗೊಂಡು ಅದರಲ್ಲಿ ಬರ್ಕೊಂಡಿರೋದು. ಸೊ ದಟ್ ಜಾಗ ಚಿಕ್ಕದಿರುತ್ತೆ. ಸೊ ಯುಲ್ ಟ್ರೈ ಟು ಫಿಟ್ ಇನ್ ಆಲ್ ದ ಇನ್ಫಾರ್ಮೇಷನ್. ಬಟ್ ನಿಮ್ಮ ಇದಕ್ಕೆ ಬಿಟ್ಟಿದ್ದು, ಟ್ರೈ ಆ್ಯಂಡ್ ಮೇಕ್ ದಿಸ್ ಫ್ಲೋ ಚಾರ್ಟ್. ಸೊ ಯು ಸ್ಟಡಿ ಒನ್ಸ್ ಆ್ಯಂಡ್ ಫರ್ಗೆಟ್ ಲೇಟರ್, ಯು ನೆವರ್ ಕಮ್ ಬ್ಯಾಕ್. ಜಾನ್ವರಿಯಲ್ಲಿ ಯಾವಾಗಲೂ ಆ್ಯನಿಮಲ್ ಕಿಂಗ್ಡಮ್ ಓದ್ಬಿಟ್ಟು ನೀವು ಡಿಸೆಂಬರಲ್ಲಿ ಪ್ರಶ್ನೆ ಆನ್ಸರ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಬಿಕಾಸ್ ದೇ ಆರ್ ಆಲ್ ಮೆಮರಿ ಬೇಸ್ಡ್. ನಾನು ಒಂದು ಸ್ವಲ್ಪ ಬಯಾಲಜಿ ಫೋಕಸ್ಡೇ ಮಾತಾಡ್ತೀನಿ, ಸೊ ದ್ಯಾಟ್ ಇಟ್ ಅಪ್ಲೈಸ್ ಟು ಅದರ್ ಸಬ್ಜೆಕ್ಟ್ಸ್ ಆಲ್ಸೋ. ಸಿನ್ಸ್ ಐ ಆಮ್ ಅ ಡಿಫಾಲ್ಟ್ ಬಯಾಲಜಿ ಟೀಚರ್, ಬಯಾಲಜಿ ಎಕ್ಸಾಂಪಲ್ಸ್ ವುಡ್ ಬಿ ಮೋರ್. ಸೊ ಸ್ಟಡಿ ಟುಡೇ ರಿಮೆಂಬರ್ಡ್ ಆನ್ ಎಕ್ಸಾಮ್ ಡೇ ಇಸ್ ಇಂಪಾಸಿಬಲ್. ಅದಾಗದೇ ಇಲ್ಲ. ಓಕೆ, ದಟ್ ಈಸ್ ಇಂಪಾಸಿಬಲ್. ಯುವರ್ ಬ್ರೈನ್ ಡಸ್ ನಾಟ್ ಹ್ಯಾವ್ ದಟ್ ಕೆಪಾಸಿಟಿ. ಸೊ ಅದಕ್ಕೇನು ಅವಾಗವಾಗ ಹೇಳ್ಕೊಡ್ತಾ ಇರಬೇಕು. ಸೊ ಕೀಪ್ ರಿವೈಸಿಂಗ್. ಸೊ ವಾಟ್ ಈಸ್ ಇಟ್? Day 1, Day 2, Day 3 ಆ್ಯಂಡ್ Day 7. So this is the interval. Day 1 to Day 3, Day 2, Day 2 to Day 7 and Day 7 to Day 14. ಸೊ ನೀವು ಇವತ್ತು ಒಂದು ಚಾಪ್ಟರ್ನ ಮುಗಿಸಿದ್ರೆ Day 2 ಮತ್ತೆ ಅದನ್ನು ರಿವೈಸ್ ಮಾಡ್ತೀರಾ, Day 7 ಮತ್ತೆ ರಿವೈಸ್ ಮಾಡ್ತೀರಾ, ಹಾಗೆಯೇ ಯು ಗೋ ಟು Day 14. ಬಟ್ ಸಿ ದ ಟೈಮ್, ಮ್ಯಾಮ್ ಒಂದೇ ಚಾಪ್ಟರ್ ಕಲಿತಾ ಕೂರ್ಲಾ ಅಂತ ತುಂಬ ಜನ ಪ್ರಶ್ನೆ ಮಾಡ್ತೀರಾ. ಸೊ Day 1 ಯು ಮೈಟ್ ಟೇಕ್ 3 hours ಟು ಫಿನಿಶ್ ದಟ್ ಚಾಪ್ಟರ್, or even 9 hours to finish the chapter. 3 to 9 hours. Day 2, you will take only 1 hour to revise. Day 3, it will come down to 20 minutes, which is, Day 7. On the 7th day, you will take only 10 minutes. And Day 14, ideally, you should take only 10 minutes. Next month, same cycle. So every 15 days, spend 10 minutes on one chapter. This should not be difficult. Keep a Sunday, keep a Saturday morning, 10 minutes. Half an hour you have to finish 3 chapters. You will finish 3 chapters. It is that simple. But ee chart anna neevu follow madbeku. Day 1, Day 2, Day 7,
day 14 and every 15 days you will repeat the cycle. ಎಷ್ಟು 10 minutes. I know the number of chapters increase ಆದರೆ ಮ್ಯಾಮ್ ತುಂಬ ಟೈಮ್ ಆಗಿಬಿಡತ್ತೆ. ಇಟ್ಸ್ ಓಕೆ, ಡೋಂಟ್, ಇಟ್ಸ್ ಅ ಕ್ಯುಮ್ಯುಲೇಟಿವ್ ಸ್ಟಡಿ. ಇಟ್ಸ್ ನಾಟ್ ಲೈಕ್ 9th ಮುಗಿಸಿದ್ನ 9th ಮರ್ತೋಗ್ಬಿಟ್ಟು ನಾನು 10th ಬರ್ತೀನಿ, 10th ಆಯ್ತಾ 10th ಮುಗಿದ್ಬಿಟ್ಟು ಮರ್ತೋಗ್ಬಿಟ್ಟು ನಾನು ಫಸ್ಟ್ PUC ಬರ್ತೀನಿ. ಫಸ್ಟ್ PU does not work like that, second PU does not work like that. NEET KCET ಏನಿದೆಯಲ್ಲ, there the importance is that there is a requirement. You remember PU1, PU2 and also the NEET and KCET. You getting me? So that's where the whole idea is. So ನೀವು ಕ್ಯುಮ್ಯುಲೇಟಿವ್ ಆಗಿ, ಸೊ ಫಸ್ಟ್ ಚಾಪ್ಟರ್ ಓದಿ, ಸೆಕೆಂಡ್ ಚಾಪ್ಟರ್ ಓದಬೇಕಾದ್ರೆ ಫಸ್ಟ್ ಚಾಪ್ಟರ್ನು ರಿವೈಸ್ ಮಾಡಿ, ಥರ್ಡ್ ಚಾಪ್ಟರ್ ಓದಬೇಕಾದ್ರೆ ಫಸ್ಟ್ 1-2 ಚಾಪ್ಟರ್ಸನ್ನು ರಿವೈಸ್ ಮಾಡಿ. ಸೊ ದ್ಯಾಟ್ ನಿಮಗೆ ಆ ಫಸ್ಟ್ 4 ಚಾಪ್ಟರ್ಸ್ಗೆ ಎಷ್ಟು ಹೋಲ್ಡ್ ಇರುತ್ತೆ ಅಂದರೆ 5 ಚಾಪ್ಟರ್ಸ್ಗೆ ಯು ವಿಲ್ ಈಸಿಲಿ ಸ್ಕೋರ್ 47 ಮಾರ್ಕ್ಸ್ ಔಟ್ ಆಫ್ ಇಟ್ ಬೋರ್ಡ್ ಎಕ್ಸಾಮ್ಸ್ನಲ್ಲಿ. ಬಟ್ KCET ನೀಟ್ಗೆ ದಟ್ ಕಂಟಿನ್ಯೂಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ? ನೆಕ್ಸ್ಟ್ ಒನ್ ಇಸ್ ಅವಾಯ್ಡಿಂಗ್ PYQs. Give more time to PYQs. It will take less job. Studying ginta solving gives you more ideas about application ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಬ್ಲೈಂಡಾಗಿ ಓದೋದಕ್ಕಿಂತ ಸ್ಟಾಪ್ ಆ್ಯಂಡ್ ಅನಲೈಸ್ ಮಾಡೋಕ್ಕೆ ಬಿಗ್ಗೆಸ್ಟ್ ಟೂಲ್ ಇಸ್ MCQ. ಇನ್ಸ್ಟೆಂಟ್ ಟ್ರೈ ಸಾಲ್ವ್ 5 questions, 5ಅಲ್ಲಿ 5ಕ್ಕೆ 5 ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. 3 ತಪ್ಪು ಮಾಡಿದ್ರೆ ಇಟ್ಸ್ ವೆರಿ ಕ್ಲಿಯರ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಗೋ ಬ್ಯಾಕ್ ಆ್ಯಂಡ್ ಸ್ಟಡಿ ಇಟ್ ಪ್ರಾಪರ್ಲಿ ಇನ್ಸ್ಟೆಡ್ ಆಫ್ ಸುಮ್ಮನೆ ಬ್ಲೈಂಡಾಗಿ ಓದೋದು. 1 ವರ್ಷ ಆದಮೇಲೆ ನಾನು ಇವಾಗ MCQ ಸಾಲ್ವ್ ಮಾಡ್ತಿದ್ದೀನಿ ಮ್ಯಾಮ್, ಇದು MCQ ಅರ್ಥನೇ ಆಗ್ತಿಲ್ಲ ನನಗೆ ಅಂತಂದರೆ ಯಾವ ಚಾಪ್ಟರು ಎಲ್ಲಿ ಏನು ಅಂತ ನಾನು ಕಂಡುಹಿಡಿಯೋ ಅಷ್ಟರಲ್ಲೇ ಟ್ರೈನು ಮುಂದೆ ಕೊಟ್ಟೋಗಿರುತ್ತೆ. ಬಟ್ ಹಿಯರ್ ಪ್ರತಿ ಸ್ಟಾಪಲ್ಲೂ ನೀವು ಚೆಕ್ ಮಾಡ್ಕೋತಿದ್ದೀರಾ, ನಾನು ಕರೆಕ್ಟಾಗಿ ಹೋಗ್ತಿದ್ದೀನಾ, ಇಸ್ ಮೈ ಡೆಸ್ಟಿನೇಷನ್ ಕರೆಕ್ಟ್. ಸೊ ದ ಚಾನ್ಸಸ್ ಆಫ್ ಯು ಮಿಸ್ಸಿಂಗ್ ಔಟ್ ಇಸ್ ವೆರಿ ವೆರಿ ಲೆಸ್. ಸೊ ಅದನ್ನು ಮಾಡೋದು ಮರಿಬೇಡಿ. ಆ್ಯಂಡ್ ಸ್ಟಡಿಂಗ್ ನಾನ್ ಸ್ಟಾಪ್, ದಿಸ್ ಇಸ್ ಅ ಮೇಜರ್ ಮಿಸ್ಟೇಕ್. ಸುಮ್ಮನೆ ಓದ್ತಾ ಇರೋದು, ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ, ಟೇಕ್ ಟರ್ನ್ಸ್, ಟೇಕ್ ಬ್ರೇಕ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಯಾರೂ ಪಕ್ಕಾ 10 hours ಪ್ರೊಡಕ್ಟಿವಿಟಿ ಸಾಧ್ಯನೇ ಇಲ್ಲ. It is only 45 minutes plus 15 minutes break. This is called the Pomodoro technique. You always need to have that 15-minute break so that your brain rejuvenates, refresh ಆಗುತ್ತೆ. ಆ್ಯಂಡ್ ಇಟ್ ಬಿಕಮ್ ಅಂದರೆ ಫೇಮಸ್ ಎಕ್ಸಾಂಪಲ್ ಇಸ್ ಕಪ್ ಆಫ್ ಕಾಫಿ. ಅದ್ರಲ್ಲಿ ಕಾಫಿ ಸುರಿತಾನೇ ಇದ್ದರೆ ಒಂದು ಪಾಯಿಂಟ್ ಆದಮೇಲೆ ಅದು ಆಚೆ ಸುರಿದೋಗತ್ತೆ ಹೊರತು ಇಟ್ ವಿಲ್ ನಾಟ್ ಸ್ಟೇ ಇನ್ ದಟ್ ಕಪ್, ರೈಟ್? ಸೊ ನಮ್ಮ ಬ್ರೇನು ಅಷ್ಟೇ, ಅದ್ರ ಕೆಪಾಸಿಟಿ ದಾಟ್ಬಿಟ್ರೆ ಇಟ್ ವಿಲ್ ಜಸ್ಟ್ ಗೋ ಅಬವ್ ಯೋರ್ ಹೆಡ್. ಬಟ್ ನಮ್ಮ ಸಮಾಧಾನಕ್ಕೆ ನಾನು 10 hours ಓದ್ತಾ ಇದ್ದೆ, ಪ್ರೊಡಕ್ಟಿವಿಟಿ 0. ಸೊ ಡೋಂಟ್ ಡೂ ದ್ಯಾಟ್, ಟ್ರೈ ದಿಸ್ ಇನ್ಸ್ಟೆಡ್. ವಾಟ್ ಇಸ್ ದ್ಯಾಟ್? ಫರ್ಗೆಟ್ ದಿಸ್. 10 minutes active recall, 15 to 20 PYQs, 24 hours quick revision, 7 days spaced revision. 24 hours ಅಂದರೆ within 24 hours. Okay, so ಇದು ಕನ್ಫ್ಯೂಸ್ ಆಗ್ಬೋದು. I'll write this off here. 45 minutes of study, 10 minutes. This is step 1. Step 2, 10 minutes recall. Step 3, 15 to 20 MCQs. Step 4, revision within 24 hours. ಓದಿರುವಂಥ 24 hours ಅಲ್ಲಿ the memory is very fresh. So ನೀವು ರಿವೈಸ್ ಮಾಡಿದಾಗ there is high chances of retention. And last is within 7 days spaced revision. ಮತ್ತೆ 3rd day ಮತ್ತೆ 4th day ಓದೋ ಅವಶ್ಯಕತೆ ಇಲ್ಲ. You can straight go back to the 7th day. Clear? Are we clear? ಸೊ ಇಷ್ಟನ್ನು ಮಾಡಿದ್ರೆ ಸಾಕು ಮಕ್ಕಳ, ನಿಮ್ಮ ಬ್ರೈನ್ನ ನೀವು ಆರಾಮಾಗಿ ಟ್ರೈನ್ ಮಾಡ್ಬೋದು. ಯು ಕ್ಯಾನ್ ಸ್ಕೋರ್ ಸೂಪರ್ ವೆಲ್. ಏನದು 45 minutes ಆಫ್ ಸ್ಟಡಿ, 10 minutes ಆಫ್ ಆಕ್ಟಿವ್ ರೀಕಾಲ್, 15 to 20 PYQs, ಕ್ವಿಕ್ ರಿವಿಷನ್ ವಿದಿನ್ 24 hours ಆ್ಯಂಡ್ 7 days ಸ್ಪೇಸ್ಡ್. ಸೊ ಇದನ್ನು ನೀವು ಮಾಡೋದಕ್ಕೆ ನಾವು ನಮ್ಮ ಆರಂಭ ಹಾಗೆ ವಿಜೇತಾ ಬ್ಯಾಚಸಲ್ಲಿ ಡೈಲಿ ಲೈವ್ ಕ್ಲಾಸಸ್ ಅಂತೂ ಮಾಡೇ ಮಾಡ್ತೀವಿ. ಅದಾದ ನಂತರ ಸಮರಿಯಾಗಿ 10 minutes ನಾವು ರಿವಿಷನ್ ಮಾಡೇ ಮಾಡ್ತೀವಿ. ಸೊ ನೀವು ಅದನ್ನು ರೀಕಾಲ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಆ ಪರ್ಟಿಕ್ಯುಲರ್ ಚಾಪ್ಟರ್ನ ಏನು ಕಾನ್ಸೆಪ್ಟ್ಸ್ ಇದೆಯೋ ಅದು ರಿಟೇನ್ ಆಗೋ ಸಾಧ್ಯತೆ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದಾಗಿದ್ದ ತಕ್ಷಣವೇ ಯು ವಿಲ್ ಬಿ ಡೂಯಿಂಗ್ ದ DPPs, ಡೈಲಿ ಪ್ರಾಕ್ಟೀಸ್ ಪೇಪರ್ಸ್, ಕರೆಕ್ಟಾ? ಸೊ ಈ ಪ್ರಾಕ್ಟೀಸ್ ಕೂಡ ಮುಗೀತು. ಅದಾದ ನಂತರ ಕ್ಲಾಸಸ್ ಆಗಿದ್ದು ವಿತಿನ್ 24 hours ನೀವು ಒಂದ್ಸಲ ರಿವೈಸ್ ಮಾಡ್ತೀರಾ. ಜೊತೆಗೆ ಯು ವಿಲ್ ರೈಟ್ ದ ಪ್ರಾಕ್ಟೀಸ್ ಟೆಸ್ಟ್. DPPs ಇಸ್ ಆನ್ ದ ಸೇಮ್ ಡೇ, ಪ್ರಾಕ್ಟೀಸ್ ಟೆಸ್ಟ್ ಇಸ್ ಚಾಪ್ಟರ್ ವೈಸ್ ಅಲ್ವಾ? ಸೊ ಅಲ್ಲಿ ಯು ವುಡ್ ಹ್ಯಾವ್ ರಿವೈಸ್ಡ್ ಟ್ವೈಸ್. ಸೊ ನಮ್ಮ ನೀಟ್ ಆರಂಭ ಹಾಗೆ ವಿಜೇತಾ KCET 360 ಡಿಗ್ರಿ ಮಕ್ಳು ಏನಿದ್ದೀರಲ್ಲ, ನೀವು ಆಲ್ರೆಡಿ ಇದನ್ನು ಮಾಡ್ತಿದ್ದೀರಾ. ನಿಮಗೆ ಗೊತ್ತಿಲ್ದಂಗೆ ದ ಬೆಸ್ಟ್ ಮೆಥಡ್ ಟು ಟ್ರೈನ್ ಯೋರ್ ಬ್ರೈನ್, ಯು ಡೂಯಿಂಗ್ ಇಟ್.
ಸೊ ಕುಡೋಸ್ ಟು ದ್ಯಾಟ್. ಬಟ್ ಇವಾಗ ಯಾರೆಲ್ಲ ಇದನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಇಂಪ್ಲಿಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ನಾವು ಆಲ್ರೆಡಿ ನಮ್ಮ ಬ್ಯಾಚಸಲ್ಲಿ ಮಾಡ್ತಾ ಇದ್ದೀವಿ. ಸೊ ನಿಮಗೂ ಕೂಡ ನಮ್ಮ ಬ್ಯಾಚಸಲ್ಲಿ ಜಾಯ್ನ್ ಆಗಬೇಕು ಅಂತ ಅನಿಸಿದರೆ ಈ ಕೂಡಲೇ ಈ ವಿಡಿಯೋನ ಕೆಳಗಡೆ ಇರುವಂಥ ಲಿಂಕ್ ಏನಿದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಕ್ಲಿಕ್ ಮಾಡಿ ನಮ್ಮ ಬ್ಯಾಚಸನ್ನು ಜಾಯ್ನ್ ಆಗಿ. ವೆರಿ ವೆರಿ ಅಫೋರ್ಡಬಲ್ ಪ್ರೈಸ್ ಆ್ಯಂಡ್ ಒನ್ ಸ್ಟಾಪ್ ಸೊಲ್ಯೂಷನ್ ಟು ಆಲ್ ಯೋರ್ ಪ್ರಾಬ್ಲಮ್ಸ್. ಸೊ ಇಷ್ಟೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ನಿಮ್ಮ ಪ್ರಿಪ್ರೇಷನ್ ತುಂಬ ಸ್ಮೂತಾಗಿ ಆಗುತ್ತೆ. ಹಾಗೆ ನಮ್ಮ ಸಪೋರ್ಟ್ ನಿಮ್ಮೊಟ್ಟಿಗೆ ಯಾವಾಗಲೂ ಇರುತ್ತೆ. ಸೊ ಟು ಸಮರೈಸ್ ದ ಹೋಲ್ ಥಿಂಗ್, 10 hours ಓದೋದಕ್ಕಿಂತ ಎಷ್ಟು ಅವರ್ಸ್ ನೀವು ರೀಕಾಲ್ ಮಾಡ್ತಿದ್ದೀರಾ, ಎಷ್ಟು ಸರಿಯಾಗಿ ನೀವು ಅದನ್ನು ರಿವೈಸ್ ಮಾಡ್ತಿದ್ದೀರಾ. ಸೊ 2 important things. The pattern recognition. Brain is made for pattern recognition. So PYQ solve ಮಾಡಿದಾಗ you'll recognize the pattern. So ಯಾವಾಗಲೂ give it a pattern. ಅದಕ್ಕೆ give the relatability so that it understands it much better. Second one, your memory is not the problem. You recalling is the problem. So ನೀವು ಒಂದ್ಸಲ ಓದ್ಬಿಟ್ಟು ನೆನಪಿಲ್ಲ ಅಂತ ಹೇಳೋದು ತಪ್ಪು. So keep recalling. How should you recall? I told you to ask 3 questions. ಏನದು? What are the key points? Can I explain? Can I recall the key points? Can I explain? And what can I remember out of this lesson? ಈ 3 ಕ್ವೆಶ್ಚನನ್ನು ಕೇಳ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ರೀಕಾಲ್ ವುಡ್ ಬಿ ವೆರಿ ವೆರಿ ಸಕ್ಸಸ್ಫುಲ್. ರೀಕಾಲ್ ಯಾವ ದಿನ ಮಾಡಬೇಕು? Day 1, Day 2 ಓದಿದ 24 hours ಮುಂಚೆನೇ ಯು ಹ್ಯಾವ್ ಟು ರಿವೈಸ್, ಆ್ಯಂಡ್ ದೆನ್ Day 7 ಆ್ಯಂಡ್ ದೆನ್ Day 14. ಸೊ ಅದಾದ ನಂತರ ಫೋರ್ಟ್ನೈಟ್ಲಿ ಬೇಸಿಸಲ್ಲಿ ಯು ಕ್ಯಾನ್ ರಿವೈಸ್. ಸೊ ದ ಬೆಸ್ಟ್ ಟೂಲ್ ಟು ರಿವೈಸ್ ಇಸ್ ಅ ಮೈಂಡ್ ಮ್ಯಾಪ್. ಸೊ ಈ ಮೈಂಡ್ ಮ್ಯಾಪ್ ವಿಲ್ ಬಿ 1 single page. ಸೊ ಇದರಲ್ಲಿ ಇಡೀ ಚಾಪ್ಟರ್ ಇರುತ್ತೆ. ಸೊ ರೆಡ್ಯೂಸ್ಡ್ ಟೈಮ್, ನಾನು ಹೇಳ್ತಿದ್ನಲ್ಲ, ಎವ್ರಿ ಟೈಮ್ ಯು ರಿವೈಸ್ ದ ಟೈಮ್ ಟೇಕನ್ ವಿಲ್ ರೆಡ್ಯೂಸ್. ಸೊ ದ್ಯಾಟ್ ಈಸ್ ಬಿಕಾಸ್ ಆಫ್ ದೀಸ್ mind maps. So make sure all of you make mind maps for every chapter. If you feel ಮ್ಯಾಮ್ ಮೈಂಡ್ ಮ್ಯಾಪ್ಸ್ ನಮಗೆ ಹೆಲ್ಪ್ ಆಗುತ್ತೆ, ಪ್ಲೀಸ್ ಶೇರ್ ಮೈಂಡ್ ಮ್ಯಾಪ್ಸ್, ಪ್ಲೀಸ್ ಕಾಮೆಂಟ್ ಮೈಂಡ್ ಮ್ಯಾಪ್ಸ್ ಸೊ ದಟ್ ಐ ವಿಲ್ ಹೆಲ್ಪ್ ಯು. ಐ ವಿಲ್ ಮೇಕ್ ಅ ವಿಡಿಯೋ. ತುಂಬ ಕಾಮೆಂಟ್ಸ್ ಬಂದರೆ ಡೆಫಿನೆಟ್ಲಿ ಐ ವಿಲ್ ಮೇಕ್ ಒನ್ ವಿಡಿಯೋ ಹೌ ಟು ಮೇಕ್ ಮೈಂಡ್ ಮ್ಯಾಪ್ಸ್ ಆ್ಯಂಡ್ ಹೌ ಟು ಯೂಸ್ ದ ಮೈಂಡ್ ಮ್ಯಾಪ್ಸ್. ಸೊ ಆಸ್ ಮೈ ನೆಕ್ಸ್ಟ್ ವಿಡಿಯೋ. ಸೊ ನಿಮಗೆಲ್ಲ ಅದು ಬೇಕು ಅಂತಂದರೆ ಮೈಂಡ್ ಮ್ಯಾಪ್ ಅಂತ ಕಾಮೆಂಟ್ ಮಾಡಿ ಸೊ ದಟ್ ನನಗೂ ಗೊತ್ತಾಗುತ್ತೆ ದಿಸ್ ವಿಡಿಯೋ ಇಸ್ ಹೆಲ್ಪಿಂಗ್ ಯು ಔಟ್ ಆ್ಯಂಡ್ ಇಟ್ಸ್ ರೀಚಿಂಗ್ ಲಾಟ್ ಆಫ್ ಯು, ಆ್ಯಂಡ್ ಆಲ್ಸೋ ಐ ವಿಲ್ ಹ್ಯಾವ್ ದಟ್ ಮೋಟಿವೇಶನ್ ಟು ಮೇಕ್ ದಟ್ ವಿಡಿಯೋ ಆಸ್ ವೆಲ್. ಸೊ ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ PUC ED ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸಾಧನೆ ನಮ್ಮ ಗೆಲುವು. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಬಾಯ್.